ರಾಜ್ಯದ ವಿದ್ಯುತ್ ನಿಗಮಗಳಲ್ಲಿ 260 ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ಸುವರ್ಣ ವಿಧಾನಸೌಧದಲ್ಲಿ ನಿನ್ನೆ ಅವರು ವಿದ್ಯುತ್ ನಿಗಮಗಳಲ್ಲಿ ನಡೆದಿರುವ 260 ಕೋಟಿ ರೂಪಾಯಿಗಳ ಹಗರಣ ಸಂಬಂಧ ಮುಖ್ಯಮಂತ್ರಿ ಮತ್ತು ಇಂಧನ ಸಚಿವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಆಡಳಿತ ಪಕ್ಷ ಸದನದಲ್ಲಿ ತಾಂತ್ರಿಕ ಕಾರಣಗಳ ನೀಡಿ ಪ್ರತಿಪಕ್ಷಗಳು ಹಗರಣಗಳನ್ನು ಬಯಲಿಗೆಳೆಯದಂತೆ ಮಾಡಲಾಗುತ್ತಿದೆ. ಪರಿಷತ್ತಿನಲ್ಲಿ ನಿರ್ಣಯ ಮಂಡಿಸಿದಾಗ ತಾಂತ್ರಿಕ ಕಾರಣ ನೀಡಿ ಪ್ರತಿಪಕ್ಷಗಳು ವಿಷಯ ಪ್ರಸ್ತಾಪಿಸದಂತೆ ತಡೆಯುತ್ತಿದ್ದಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರಾಯಚೂರು ಘಟಕದ ಟೆಂಡರ್ನಲ್ಲಿ 128 ಕೋಟಿ, ಬಳ್ಳಾರಿ ಘಟಕದಲ್ಲಿ 140 ಕೋಟಿ ರೂಪಾಯಿ ಹಗರಣ ನಡೆದಿದೆ. ಈ ಎರಡು ಟೆಂಡರ್ ಅಂತಾರಾಷ್ಟೀಯ ಟೆಂಡರ್ ಅಡಿ ಬರುತ್ತಿದೆ. ಆದರೆ ಸರ್ಕಾರ ಟೆಂಡರ್ಗಳನ್ನು 4 ಟೆಂಡರ್ ಆಗಿ ಪರಿವರ್ತಿಸಿದೆ. ಕಾಮಗಾರಿಯ ಅಂದಾಜು ವೆಚ್ಚವನ್ನು ಹೆಚ್ಚಿಸಲಾಗಿದೆ. ವೆಲ್ಡಿಂಗ್, ಪೇಂಟಿಂಗ್, ಹಾನಿ ನಿಯಂತ್ರಣಕ್ಕೆ 30 ಕೋಟಿ ರೂಪಾಯಿ ಬದಲು 128 ಕೋಟಿ ರೂಪಾಯಿ ನೀಡಿದ್ದಾರೆ ಎಂದು ಆರೋಪಿಸಿದರು. ಸದನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗಲಿಲ್ಲ. ಕಿತ್ತೂರು ಕರ್ನಾಟಕ, ಸಮಗ್ರ ಕರ್ನಾಟಕ ಕುರಿತು ಚರ್ಚೆ ಮಾಡಲಿಲ್ಲ. ಚಳಿಗಾಲದ ಅಧಿವೇಶನ ಅತೃಪ್ತಿ ತಂದಿದೆ ಎಂದು ಕಿಡಿಕಾರಿದರು. 24 ಕೋಟಿ 76 ಲಕ್ಷ 27,526 ರೂಪಾಯಿ ಅದ್ಯಾರು ಕೊಟ್ಟಿದ್ದಾರೆ? ಎಸ್ಪ್ರಿನ್ಸ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ಕೊಟ್ಟಿದ್ದೀರಿ. ನಾಲ್ಕನೇದು 24 ಕೋಟಿ 25 ಲಕ್ಷ 32,500. ಇದನ್ನೇನ್ ಮಾಡಿದ್ದಾರೆ? ಅರುಣ್ ಕ್ರೀಗನ್, ಎಸ್ಪ್ರಿನ್ಸ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು ಎಲ್ಲ ಒಂದೇ ಕಂಪನಿಗೆ 4 ತುಂಡು ಮಾಡಿ ಒಂದೇ ಕಂಪನಿ